ಒಳಗಡೆ ಬಾ ಅಣ್ಣಯ್ಯ. ಅಂತೂ ನಮ್ಮ ತವ ಈಸಿಯ ಮುಚ್ಚಿಟ್ಟು ಗೆದ್ದು ಸಾಧಿಸ್ಬಿಟ್ಟೇನು. ಕುಸ್ತಿಗೆ ಹೋಗಕ್ಕೆ ನೀವೆಲ್ಲಿ ಬೇಡ ಅಂತೀರೇನೋ ಅಂತ ಯಾರಿಗೂ ಹೇಳ್ದೆ ಹೋಗ್ಬಿಟ್ಟೆ. ಅದು ಕೋಪ ಇಲ್ವಲ್ಲ ಬಂಗಾರ? ಇತ್ತು, ಆದ್ರೆ ಪುಟ್ಟಕ್ಕ ಬಂದು ಹೋದ್ಮ್ಯಾಕೆ ಅರ್ಥವಾಯ್ತು. ಬಸ್ಸು, ನಿಮ್ಮ ಅಣ್ಣ ಗೆದ್ದಿರೋ ದುಡ್ಡನ್ನ ತಕೊಂಡಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡವ. ಯಾಕ್ಲ ಕಂಟಿ, ಯೋನಾಯ್ತು? ಅವ ಅದು ನಾನು ನಾನ್ ನೋಡು ಮರ್ತು ದುಡ್ಡು ಅಂತ ಹೇಳ್ಬಿಟ್ಟೆ. ನೀನ್ ಆ ದುಡ್ಡನ್ನ ಯೋನ್ ಮಾಡಿದ್ಯಾ ಅಂತ ನನಗೆ ಚಂದಾಗಿ ಗೊತ್ತುಕಲ್ಲ. ಅದನ್ನ ಸರಿಯಾದ ಜಾಗಕ್ಕೆ ಸೇರ್ಸಿದ್ಯಾ. ಪುಟ್ಟಕ್ಕನೆ ಫೋನ್ ಮಾಡಿ ಹೇಳಿದ್ಲು. ಏಳು ಪುಟ್ಟಕ್ಕ. ಅಮ್ಮವ್ರೆ, ಅಳಿ ಅಂದ್ರು ನಮ್ಮ ಮನೆಗೆ ಬಂದಿದ್ರು. ಏನಂತೆ? ಅವರು ಕುಸ್ತಿಯಾಗೆ ಗೆದ್ದಿದ್ದ ದುಡ್ಡನ್ನ ನನ್ನ ಕೈ ಕೊಟ್ಟವ್ರೆ. ನಾನು ಬೇಡ ಅಂದೆ ಅಮ್ಮವ್ರೆ. ಆದ್ರೆ ಅಳಿಯಂದ್ರೆ ಆ ದುಡ್ಡನ್ನ ನನ್ನ ಕೈಯಾಗಿ ಇಟ್ಬಿಟ್ಟು, ನನ್ನಂಗೆ ನಿಮ್ಗೆ ಮಗ ಇದ್ದಿದ್ರೆ ಅವನು ದುಡ್ಡು ತಂದು ಕೊಟ್ಟಿದ್ದನ್ನ ನೀವು ಇಸ್ಕೊತಿರ್ಲಿಲ್ವಾ ಅಂತ ಕೇಳಿ ಆ ದುಡ್ಡನ್ನ ನನ್ನ ಕೈಗಿಕ್ಕಿ ಮೆಸ್ನ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಹಂಗ್ ನೋಡಿದ್ರೆ ಈ ದುಡ್ಡು ಸೇರ್ಬೇಕಾದ ದುಡ್ಡು ನಿಮಗೆ, ಆ ದುಡ್ಡನ್ನ ನಿಮಗ್ ತಲುಪಿಸ್ಬೇಕು. ಅಳಿಯಂದ್ರಿಗೆ ಇದನ್ನ ಹೇಳ್ಬೇಡಿ, ಬೇಸರ ಮಾಡ್ಕೊಂತಾರೆ. ಈಗ ಕಾಸನ್ನ ನೀನು ನನಗ್ ಕೊಡ್ಬೇಕು ಅನ್ಕೊಂಡಿದ್ಯಾ ಪುಟ್ಟಕ್ಕ? ಇವತ್ತು ನಾಳಿಕೋ ಕಂಟಿಗ ಇಸಿಯಾಗ ಗೊತ್ತಾದ್ರೆ ಅವ್ ನಿನ್ ಮ್ಯಾಗ ಬೇಸರ ಮಾಡ್ಕೊಳಕ್ಕಿಲ್ವೇ? ಮಗನ್ನ ಕುಸ್ತಿಗೆ ಹೋಗದ್ ಬ್ಯಾಡ ಅಂತ ಹೇಳ್ದವಳು ನಾನು. ಆದ್ರೆ ನನ್ನ ಮಗ ಈಗ ನನ್ನ ಗೌರವನ ಇನ್ನೂ ಹೆಚ್ಚಿಗೆ ಮಾಡವನೆ. ಅದಕ್ಕೆ ಕಾರಣ ನೀನು ಪುಟ್ಟಕ್ಕ. ನಾನು ಕುಸ್ತಿಗೆ ಹೋಗೋದು ಬೇಡ ಅಂತ ಹೇಳ್ದಾಗ್ಲೂ ನಾನು ಇರೋದ ಒಂದು ಮಾತಾಡಲಿಲ್ಲ. ಪಾಪ ನನ್ನ ಕಂಟಿ ಅದ್ಯೋಟು ನೊಂದ್ಕಣ್ಣೋ ಇವನು. ನಾವು ತಾಯಿ ಅಂದ್ರೆ ಹಿಂಗೆ ಅಲ್ವಾ ಪುಟ್ಟಕ್ಕ? ಒಂದೊಂದ್ಕಿಂತ ಸ್ಯಾನೆ ಸ್ವಾರ್ಥಿಗಳಾಗ್ಬಿಡ್ತೀವಿ. ನಮ್ಮ ಮಕ್ಕಳು ಎಲ್ಲಿ ಪೆಟ್ಟು ತಿಂದು ನೋವು ಮಾಡ್ಕೋತಾರೋ, ನಮ್ಮ ದಾರಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಚಿಂತೆ ನಮಗೆ. ಆದ್ರೆ ನೀನು ನನ್ನ ಸ್ಥಾನನ ತುಂಬಿಟ್ಟೆ ಪುಟ್ಟಕ್ಕ. ನಿನ್ನ ಬಗ್ಗೆ ನನಗೆ ಸ್ಯಾನೆ ಹೆಮ್ಮೆ ಐತೆ. ನಿನ್ನಂಥವ್ರು ಇನ್ನೂ ಈ ಪ್ರಪಂಚದಾಗ ಅವರ ಅಂತಾನೆ ನಂಗೆ ಆಶ್ಚರ್ಯ ಆಗ್ತೈತೆ ಪುಟ್ಟಕ್ಕ. ನನ್ನ ಮಗ ಕೊಟ್ಟ ಕಾಸನ್ನ ನೀನು ನಂಗೆ ಹೇಳ್ದೇನೆ ಹೆಂಗ್ ಬೇಕನ್ನ ಖರ್ಚು ಮಾಡ್ಕೋಬೋದಿತ್ತು. ಇಲ್ಲ, ಅದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನಂಗೆ ನಿಂತವನೇ ಮಾಡಿಕೊಂಡು ಸುಮ್ಕಿರ್ಬೋದಾಗಿತ್ತು. ಆದ್ರೆ ನೀನು ನನ್ನ ಮಗಂಗೆ ಗೊತ್ತಾಗ್ದಂಗೆ ಆ ಕಾಸನ್ನ ನನಗೆ ವಾಪಸ್ ಕೊಡಬೇಕು ಅಂತಿದ್ಯಲ್ಲ. ನನ್ಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲ ಅಮ್ಮವ್ರೆ, ಇದೇ ಸರಿ. ನಾನು ಆ ದುಡ್ಡನ್ನ ನಿಮಗೆ ನೀನೇ ಮಾಡಿಕ. ನನ್ನ ಮಗ ಸರಿಯಾಗೆ ಮಾಡೋನೆ ಪುಟ್ಟಕ್ಕ. ನಿಂತವ ಬಡ್ಡಿ ತಕೊಳ್ಳಕ್ಕೂ ನನಗೆ ಇಷ್ಟ ಇಲ್ಲ. ಆದ್ರೆ ತಕೊಳ್ತಿರೋದಕ್ಕೆ ಕಾರಣ ನಿನ್ಗೂ ಸಂದಕ್ಕೆ ಗೊತ್ತೈತೆ. ನನ್ನ ಮನ್ಸಿನಾಗೆ ನಿಂಗೆ ಬ್ಯಾರೇನೆ ಸ್ಥಾನ ಕೊಟ್ಟಿವ್ನಿ ಪುಟ್ಟಕ್ಕ. ನಂಗೆ ಯೋನ್ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಮ್ಮವ್ರೆ. ಇದ್ರಾಗೆ ಹೇಳೋದು ಕೇಳೋದು ಯೋನು ಇಲ್ಲ ಪುಟ್ಟಕ್ಕ. ಆ ಕಾಸ್ನಾಗೆ ನೀನು ಮೆಸ್ನ ಸರಿಯಾಗಿ ರಿಪೇರಿ ಮಾಡಿಸ್ಕ. ನನ್ನ ಮಗನ ನಾನು ಸರಿಯಾದ ದಾರಿನಾಗೆ ಬೆಳೆಸಿವ್ನಿ ಅಂತ ಈಗ ನನಗೆ ಗೊತ್ತಾಯ್ತು. ಆದ್ರೂ ಅಮ್ಮವ್ರೆ, ಇದನ್ನ ಇಲ್ಗೆ ನಿಲ್ಸುಮ. ನೋಡ್ ಪುಟ್ಟಕ್ಕ, ಈ ಮಾತನ್ನ ನಾನು ನನ್ನ ಮನ್ಸಾರೆ ಖುಷಿ ಪಟ್ಕೊಂಡು ಹೇಳ್ತೀನಿ. ನಿಂಗೆ ಒಳ್ಳೇದಾಗಿ. ನನಗೆ ಫೋನ್ ಮಾಡಕ್ತೀನಿ. ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದ್ರು ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಒಡೆದಾಡೋ ಅಣ್ಣ ತಮ್ಮದ್ರ ಮಧ್ಯೆ ನಾವು ಬದುಕ್ತಿರುವಾಗ ದುಡ್ಡಿನ ಇಸಿದಾಗೆ ಈಟೊಂದು ನಿಯತ್ತಾಗಿರೋ ಪುಟ್ಟಕ್ನಂತವ್ರು ನಮ್ಮ ಮಧ್ಯೆ ಅವ್ರ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯಕ್ಕಲ್ಲ. ಜೊತೆಗೆ ಸಮಾಧಾನನೂ. ಅವಳಂತವಳು ನಾನು ಗೆಳ್ತಿ ಅಂತ ಹೇಳ್ಕೊಳಕ್ಕೆ ನಂಗೆ ಸ್ಯಾನೆ ಹೆಮ್ಮೆ ಆಯ್ತದೆ ಮಗ. ಪುಟ್ಟಕ್ಕ ನಿನ್ನ ಮನಸ್ಸನ್ನ ಸಂದಕ್ಕೆ ಅರ್ಥ ಮಾಡ್ಕೊಂಡವಳಕ್ಕಲ್ಲ, ಅದೇ ನನ್ನ ಖುಷಿ.
ಮಿಸ್ಸು? ನೋವ್ತಿದ್ಯಾ? ಅದೆಲ್ಲ ಏನಿಲ್ಲ ಮಿಸ್ಸು. ಇಷ್ಟೊತ್ತಲ್ಲಿ ಒಬ್ಬರೇ ಇಲ್ಲೇನು ಮಾಡ್ತಿದ್ದೀರಾ? ಅದು ಸುಮ್ಕೆ ಹಂಗೆ. ನೀವು ರೂಮಿಗೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಓದ್ಕೋತಿದ್ರಿ ಅಂತ. ಓದ್ತಾ ಇದ್ದೆ, ಆದರೂ ನಿಮಗೂ ಕಾಯ್ತಾ ಇದ್ದೆ. ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲದೆ ಇಲ್ಲಿಗೆ ಬಂದಿದ್ದೀರಷ್ಟೇ. ಅಯ್ಯೋ ಮಿಸ್ಸು, ನೀವು ಒಳ್ಳೆ. ಚಂದ್ರ ಪೂರ್ತಿಯಾಗಿ ಭೂಮಿ ತಾಯಿನ ನೋಡೋದು ತಿಂಗಳಿಗೆ ಒಂದೇ ಸರಿ. ಹುಣ್ಣಿಮೆ ದಿವಸ ಕಣ್ಣು ಉಣ್ಣಾದ್ರೆ ಹೆಂಗಿರ್ತೈತೆ ಹೇಳಿ? ನೀವು ನನ್ನ ಹುಣ್ಣಿಮೆ ಮಿಸ್ಸು. ನಿಮ್ಮ ತಾವು ಮಾತಾಡೋಕೆ ಇಷ್ಟ ಇಲ್ಲದೆ ನಾನಿರೋದು ಒಂದೇ ದಿವಸ. ಯಾವಾಗ? ನಾನು ಸತ್ತಾಗ. ಬಿಡ್ತು ಅನ್ನಿಶ್ರೀ, ಬಿಡ್ತು ಅನ್ನಿ ಅಂದೆ. ಸರಿ, ಬಿಡ್ತು. ಹಾಲು ತಗೊಳ್ಳಿ. ಅದು ಹೊಸವತ್ಗೆ ಹಾಲು ಕೊಡಕ್ಕೆ ಬರ್ತಿದ್ರು, ನಾನೇ ತಗೊಂಡು ಬಂದೆ. ಇಲ್ದಿದ್ರು ಬರ್ತಿದ್ದೆ. ಹಾಲು ಒಂದು ನೆಪ ಅಷ್ಟೆ. ಹೌದು, ಯಾವಾಗಿಂದ ನಮ್ಮ ಮೆಸ್ಸು ಈ ಮೂಢನಂಬಿಕೆ ಎಲ್ಲ ನಂಬಕ್ಕೆ ಶುರು ಮಾಡವ್ರೆ? ಮೂಢನಂಬಿಕೆನಾ? ಹಾ, ಈಗ ನಾನು ಸಾಯ ಮಾತು ಹೇಳಿದ ತಕ್ಷಣ ಬಿಡ್ತು ಅನ್ನಂತ ಹೇಳಿದ್ರಲ್ಲ. ಈಗಲೂ ನಾನೇನು ಅದೆಲ್ಲ ನಂಬಲ್ಲ, ಆದರೂ ಹಾಗೆಲ್ಲ ಮಾತಾಡಬೇಡಿ. ನೀವು ನನ್ನ ಮ್ಯಾಕೆ ಸಾನೆ ಕೋಪ ಮಾಡ್ಕೊಂಡ್ಬಿಡ್ತೀರೇನೋ ಅಂತ ದಿಗ್ಲಾಗೋಯ್ತು ಮಿಸ್ಸು. ಕೋಪ ಇತ್ತು. ಅವ್ವ ನನ್ನ ಬಂದು ಕರೆಯೋವರೆಗೂ ನನ್ನ ಮಾತು ಮೀರಿ ನೀವು ಪಂದ್ಯ ಆಡಕ್ಕೆ ಹೋಗಿದ್ದೀರಾ ಅಂತ ತುಂಬ ಸಿಟ್ಟಿತ್ತು. ಆದರೆ ಅವ್ವ ಹೇಳಿದ ಮಾತು ನಿಜ ಅನಿಸ್ತು ಶ್ರೀ. ಯಾವಾಗಲೂ ನೀವು ನಾನು ಹೇಳೋ ಪ್ರಕಾರನೇ ನಡ್ಕೋಬೇಕು ಅನ್ನೋದು ನನ್ನ ಮೂಢನಂಬಿಕೆ. ಅಷ್ಟಕ್ಕೂ ನೀವು ದುಡ್ಡುಗೋಸ್ಕರ ಪಂದ್ಯ ಆಡ್ತಿದ್ರು, ಯಾರಿಗೂ ಮೋಸ ಮಾಡ್ತಿಲ್ಲ, ಯಾರ್ದು ದುಡ್ಡು ಕಿತ್ಕೋತಿಲ್ಲ. ಈ ಸಲ ನಾನೇ ಸ್ವಲ್ಪ ಜಾಸ್ತಿ ಹಠ ಮಾಡಿಬಿಟ್ಟೆ. ಸಾರಿ ಶ್ರೀ. ನೀ ಒಳ್ಳೆ. ನಮ್ಮ ಹುಡುಗಿ ಹಠ ಮಾಡಿದ್ರೇ ಚಂದ, ಇಲ್ಲ ಅಂದ್ರೆ ಲೈಫೆಲ್ಲ ಬೋರ್ ಹೊಡಿತದೆ. ಆಹಾ, ಹೌದಾ? ಹಂಗಂತ ಯಾವಾಗಲೂ ಹಠ ಮಾಡಕ್ಕೆ ಸುರುಗಿರೋ ಹಚ್ಕೊಬಿಟ್ಟಾರ. ಸರಿ, ಹೌದು, ಇವಾಗ ಕುಸ್ತಿ ಆಯಿತು, ಮುಂದೆ? ತಾಕಾಳಿ ಹೇಳಿದ ತಕ್ಷಣ ಒಳ್ಳೆ ಟೀಚರ್ ಅಮ್ಮನಂಗೆ ಪ್ರಶ್ನೆಗಳು ಶುರು ಆಗೋಯ್ತು. ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ಶ್ರೀ. ನೀವು ಈ ಕುಸ್ತಿ ಪಂದ್ಯ ಗೆದ್ದು ಸಹಾಯ ಮಾಡಿದ್ರಿ, ಮುಂದೆ ಏನೋ ಇನ್ನೊಂದು ಪಂದ್ಯ ಬರೋವರೆಗೂ ಸುಮ್ಮನೆ ಕೂತ್ಕೊಂಡು ಕಾಯೋದು ಸರಿನಾ? ಇಲ್ಲ ಮಿಸ್ಸು, ನಾನು ಹಂಗೆ ಕಾಯ್ಕೊಂಡು ಕುಂದ್ಕೊಳಕ್ಕಿಲ್ಲ. ನಿಮ್ಗೆ ಹೇಳಿರೋ ಸುಳ್ಳನ್ನ ನಾನು ದಿಟ ಮಾಡ್ತೀನಿ. ನಾನು ವ್ಯವಸಾಯ ಮಾಡ್ತೀನಿ ಮಿಸ್ಸು. ಭೂಮಿ ತಾಯಿ ನನ್ನ ಆಕಾರದಾಗೆ ಸೋಲಕ್ ಬಿಡ್ನಿಲ್ಲ, ಇನ್ನ ವ್ಯವಸಾಯದಾಗ ಬಿಡ್ತಾಳ, ಕೈ ಹಿಡ್ದೇ ಹಿಡಿತಾಳೆ. ಒಳ್ಳೇದಾಗ್ಲಿ. ನೀವು ನನ್ನ ಜೊತೆ ಇದ್ರೆ ಎಲ್ಲ ಒಳ್ಳೇದೇ ಆಯ್ತದೆ. ನಾನು ನಿಮ್ಮ ತಾಯಿ ಹೇಳಿರೋ ಎಲ್ಲ ಸುಳ್ಳಿಗೂ ಏಟೇ ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಆದ್ರೆ ನನ್ನ ಮಾತ್ರ ಬಿಟ್ಟೋಗ್ಬಿಡಿ ಮಿಸ್ಸು. ನೀವಿದ್ರೆ ನಾನು ಗೆದ್ದಂಗೆ. ಇವತ್ತು ಹೊಟ್ಟೆ ತುಂಬ ಊಟ ಮಾಡಿರ್ತೀರಲ್ವಾ? ಯಾಕೆ ಮಿಸ್ಸು? ಅಲ್ಲ, ಇಷ್ಟು ದಿವಸ ಪಥ್ಯದ ಅಡುಗೆ ತಿಂತಿದ್ರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ಓ ಹಂಗ? ಅದು ಹಬ್ಬನ ಕೈ ರುಚಿ ನೋಡಿ ಸಾಣೆ ದಿವಸ ಆಗಿತ್ತಲ್ವೇ, ಅದಕ್ಕೆ ಹೊಸಿ ಹೆಚ್ಚಿಗೆ ಮೂಲದಾಗೆ ಬರ್ಸ್ಬಿಟ್ಟೆ.
ಈ ನಾಚಿಕೆ ಮ್ಯಾಗ ಮನ್ಕೊಂಡ್ರೆ ನಾಳೆ ಮುಸ್ಸಂಜೆ ಮ್ಯಾಕೆ ಸೂರ್ಯ ಹೇಳೋದು ಗೊತ್ತಾಗಿಲ್ಲ. ನೀವು ಅಷ್ಟು ಲೇಟಾಗಿ ಎದ್ದೇಳಕ್ಕೆ ಚಾನ್ಸ್ ಇಲ್ಲ ಬಿಡಿ. ನಾಳೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಜಾಸ್ತಿನೇ ಮಾಡ್ತೀರಾ ಅನ್ಸತ್ತೆ. ಮಾಡಲೇಬೇಕು, ಇಲ್ಲಂದ್ರೆ ತಿಂದಿದ್ದೆಲ್ಲ ಹೊಟ್ಟೆಲೆ ಸೇರ್ಕೊಬಿಡ್ತದೆ. ತಿಂದಿದ್ದನ್ನ ಅರಗಿಸ್ಕೊಳ್ಳೋಕ್ಕೆ ವ್ಯಾಯಾಮ ಮಾಡೋ ಥರ ನಾವು ಮಾಡಿದ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಥವಾ ತಿದ್ಕೊಳ್ಳೋಕೆ ಅವಕಾಶಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹಂಗೇನೋ ಇದ್ದಿದ್ರೆ ನೀ ನನ್ನ ಬುಟ್ಟೆ ಹೋಗ್ಬಿಡ್ತದಲ್ಲ ಮಿಸ್ಸು. ಹೋಗೋ ಹಾಗಿದ್ದಿದ್ರೆ ಈಗಲೂ ಹೋಗ್ಬಿಡ್ತಿದ್ದೆ. ಇನ್ಮ್ಯಾಗ ತಪ್ಪು ಮಾಡೋಕ್ಕಿಲ್ಲ ಮಿಸ್. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಹೋಗ್ತೀನಿ. ಇದೇ ಕಾರಣಗಳಿಗೆ ಮನುಷ್ಯನ ಮೇಲೆ ಗೌರವ ಜಾಸ್ತಿ ಆಗೋದು. ಅದು ನಿಮ್ಮ ಮೇಲೂ ಜಾಸ್ತಿ ಆಗ್ತಿದೆ ಶ್ರೀ. ಮಿಸ್ಸು, ಹಂಗಾದ್ರೆ ಮನ್ಸ ಆಸೆ ಪಡೋದೇ ತಪ್ಪ? ಖಂಡಿತ ಇಲ್ಲ. ನಿಜ ಏನಂದ್ರೆ ನಾವು ನಮ್ಗೆ ಎಟ್ಕೋದಕ್ಕೂ ಮೀರಿ ದೊಡ್ಡ ಕನಸು ಕಾಣಲಿಲ್ಲ ಅಂದರೆ ಅದು ತಪ್ಪು. ಹಂಗಾದ್ರೆ ನಾನು ಅತ್ತೆಪ್ ಮಾಡಿಲ್ಲ ಬಿಡಿ. ಅಂದರೆ ನೀವು ಕುಸ್ತಿ ಆಡಿರೋದೇ ದೊಡ್ಡ ಸಾಧನೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಶ್ರೀ? ಹಂಗಲ್ಲ ಮಿಸ್ಸು, ನಾನು ನಿಮ್ಮನ್ನ ಮದುವೆ ಆಗಿದ್ದೆ ಸಾಧನೆ ಅಂತ ಹೇಳ್ತಾ ಇದ್ದೆ. ಯಾಕೆ ಶ್ರೀ, ಮೈಕೈ ತುಂಬ ನೋವ್ತಿದ್ಯಾ? ಹಾಗೇನಿಲ್ಲ ಮಿಸ್ಸು, ಮನೆ ಕಣ್ಣು ಬೆಳಿಗ್ಗೆ ಎದ್ರೆ ಎಲ್ಲ ಸರಿ ಹೋಯ್ತದೆ. ಶ್ರೀ, ನೀವೊಂದು ಕೆಲಸ ಮಾಡಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ. ನಿಮ್ಮ ದೇಹಕ್ಕೂ ಚೆನ್ನಾಗಿ ರೆಸ್ಟ್ ಸಿಗತ್ತೆ. ಮಿಸ್ಸು, ನಾನು ಅಲ್ಲಿಗೆ ಬಂದೆ, ನೀವು ಇಲ್ಲಿ ಬಂದು ಮನೆ ಕಂತೀರಾ? ಬೇಡ ಬಿಡಿ. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಮೇಲೆ ಮಲ್ಕೋತೀನಿ. ಇಬ್ರು ಒಟ್ಟಿಗೆ ಮೇಲೆ ಬೇಡ ಬಿಡಿ ಮಿಸ್ಸು, ನಂಗೆ ಕೆಳಗಡೆನೆ ಅಭ್ಯಾಸ ಆಗ್ಬಿಡಿದೆ. ಶ್ರೀ, ಇವಾಗ ನೀವು ಮೇಲೆ ಮಲ್ಕೊಳಕ್ ಬರಲಿಲ್ಲ ಅಂದರೆ ನಾನೇ ಬಂದು ಕೆಳಗೆ ಮಲ್ಗ್ತೀನಿ ಅಷ್ಟೇ. ಮಿಸ್ಸು ಬೇಡ ಬೇಡ, ನಾನೇ ಬರ್ತೀನಿ. ಈಗ ನನ್ನ ಮ್ಯಾಕಿರೋ ಕೋಪ ಹೊಂಟೈತ ಮಿಸ್ಸು? ನಮ್ಮ ಸಂಬಂಧ ಒಂಥರ ಈ ಬಿಸಿಲಲ್ಲಿ ಬರೋ ಮಳೆ ಇದ್ದಂಗೆ. ಕೆಲವೊಂದ್ಸಲ ನನಗೆ ನಂಬಕ್ಕಾಗಲ್ಲ. ಆಗ್ಲೇ ತಾನೇ ಕಾಮನ್ ಬಿಲ್ ಕಾಣಿಸೋದು. ಸರಿ, ಈಗ ನಕ್ಷತ್ರನ ಮತ್ತು ಕಾಮನ್ ಬಿಲ್ನ ನೆನೆಸ್ಕೊಂಡು ಮನೆ ಕಳಿ, ಆಗ ಒಳ್ಳೊಳ್ಳೆ ಕನ್ಸಕ್ಕೆ ಬೀಳ್ತವೆ. ಸರಿ, ಗುಡ್ ನೈಟ್. ಯಾರೋ ಶಿವನೇ ತಲೆ ತಿರುಗಿದ ಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು, ನಮ್ಮವ್ವ ಮೆಚ್ಚೋ ಸಸೈವಳೆ ಅನ್ಸೋಯ್ತು. ಶ್ರೀ, ನೀವು ಹೀಗೆ ಮಾಡಬಾರ್ದಿತ್ತು. ಅಯ್ಯೋ, ನಾನೇನು ಮಾಡಿಲ್ಲ ಮಿಸ್ಸು, ನಾನು ಬರೀ ನಿಮ್ಮ ನಗುನ. ಏನು ಮಾಡಲಿಲ್ವಾ? ಹಾಗಾದ್ರೆ ನೀವು ಮನೇಲಿ ಸುಳ್ಳು ಹೇಳಿ ಕುಸ್ತಿಗೆ ಹೋಗಿದ್ದು ಸಣ್ಣ ವಿಷಯನಾ? ನೀವು ಮತ್ತೆ ಮೊದಲಿಂದ ಬರ್ತಿದ್ದೀರಾ? ನೋಡಿ ಶ್ರೀ, ಇನ್ಮೇಲೆ ನನ್ನ ಹತ್ರ ಸುಳ್ಳು ಹೇಳಿದ್ರೆ ಅಷ್ಟೇ. ನಾನು ದಿಟ ಹೇಳಿದ್ರೆ ನಾನು ಅನ್ಕೊಂಡಿದ್ದು ಮಾಡಕ್ಕೆ ನೀವು ಬಿಡ್ತಿರ್ನಿಲ್ವಲ್ಲ. ಓ, ನಂಗೆ ಈಗ ಅರ್ಥ ಆಗ್ತಿದೆ. ಅದಕ್ಕೆ ಅಲ್ವಾ ನೀವು ಇಷ್ಟು ದಿನ ಅನ್ಕೊಂಡಂಗೆ ಮಾಡಿರೋದು? ಮಾಡಿಲ್ಲ ಅಂದಿದ್ರೆ ನೀವು ನಮ್ಮ ಪಕ್ಕ ಇರೋಂಗೆ ಆಯ್ತಿರ್ನಿಲ್ಲ. ಶ್ರೀ, ನಾನು ನಿಮ್ಮ ಪಕ್ಕ ಇರೋದಕ್ಕೆ ನೀವು ನನ್ನ ಮದುವೆ ಆಗಿದ್ದು?
ನಿಮ್ಮ ಜೊತೆನೇ ಮಾತಾಡ್ತಿರೋದು. ಸಂಸ್ಬಿಡಿ ಮಿಸ್, ಇನ್ಮೇಲೆ ನಿಮ್ಗೆ ಹೇಳ್ದಿರಾ ಯಾವ ಕೆಲಸನೂ ಮಾಡೋಕ್ಕಿಲ್ಲ. ಈಗ ನಾನು ಮನೆಗೆ ಹೋಗೋದಾ? ಶ್ರೀ, ನೀವು ನಿಮ್ಮ ಏನ್ ಗಂಡ ಹೆಂಡತಿ ಇಬ್ರು ಮಾಡಿರೋ ಪಾಪಕ್ಕೆ ನನ್ನ ಗಾಡಿ ಚಕ್ರದ ಕೆಳಗೆ ಬಂದು ಸಾಯ್ಬೇಕು ಅಂತ ಆಸೆ ಪಡ್ತಿದ್ದೀರಾ? ಆಸೆಗೂ ಹೊಸಿ ಮಿತಿ ಇರ್ಬೇಕು ಅಲ್ವೇನಯ್ಯ? ಇವಳು ಗಾಡಿ ಚಕ್ರದಾಗೆ ಗಾಳಿನೇ ಇಲ್ಲ, ಇಂಥ ಕಿತ್ತೋದ್ ಗಾಡಿ ನಿಟ್ಕೊಂಡು ನಮ್ಮನ್ ಬಲಿ ತಗೊಳಕ್ ಹೊಂಟವಳೆ. ಆಸೆಗೇನ್ ರಾಜಿ, ಅವ್ವ ಮಕ್ಕಳು ಬೇಕಾದಂಗೆ ಕಾಣ್ತಾರೆ, ಒಂದು ಈಡೇರಕ್ಕಿಲ್ಲ. ಹ್ಞೂ, ಮತ್ತೆ ನಿನ್ನಂತ ಅಪ್ಪ ಇದ್ರೆ ಮಕ್ಳು ಕನ್ಸಷ್ಟೇ ಕಾಣ್ಬೇಕು. ಏನೋ ನಮ್ಮ ಅದೃಷ್ಟ, ನಮ್ಮ ಅವ್ವನ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನಮಗ್ ಸಾಚೋ ಹಠ ಆದ್ರೂ ಇದೆ. ನೋಡಿದ್ಬಿಟ್ಲು ಸಾಕ್ನೋದ್ ಅಕ್ಕಿ ಹಂಗೆ. ಅಲ್ಲ ಕಣೆ, ನೀನ್ ಡಿಗ್ರಿ ಮುಟ್ಸಿ 4-5 ವರ್ಷ ಆಗಿಲ್ವಾ? ಆಗ್ಲಿಂದನು ಎಲ್ರನ್ನೂ ಕರ್ದು ನಾನು ಕಲೆಕ್ಟರ್ ಆಯ್ತೀನಿ ಅಂತ ಹೇಳ್ತಾ ಇದೆಯಾ ಹೊರ್ತು ಕಲೆಕ್ಟರ್ ಅಂತೂ ಆಗ್ಲಿಲ್ಲ. ಪಾಪ ಈಗ ನೋಡಿದ್ರೆ ಆ ಬಂಗಾರಮ್ಮನ ಮನೆನಾಗೆ ಹಗ್ಲು ರಾತ್ರಿ ಕೆಂಡ ಕಾರ್ಕೊಂಡು ಬದುಕಂಗಾಗೈತೆ ನೀನ್ ಬದುಕು. ಇವ್ರ ಅಮ್ಮಂಗೂ ಹಿಂಗೆ ತಲೆ ತಿರುಗಿ ಜಾಸ್ತಿ, ಅದಕ್ಕೆ ಜೀವನ ಪೂರ್ತಿ ನನ್ನ ಜೊತೆ ಜಗಳ ಆಡ್ಕೊಂಡೇ ಕಳೆದು ಬಿಟ್ಲು. ಒಂದು ಗಂಡು ಹುಳ ಎತ್ಕೊಳಕ್ಕಾಗ್ಲಿಲ್ಲ. ಏಯ್, ಅವ್ವನ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ಏಯ್, ಏನೇ ಮಾಡ್ತೀಯಾ? ನಾ ಮಾತಾಡೋದು ಬಿಡಕ್ಕಿಲ್ಲ ಕಣೆ. ಏನ್ ಮಾಡ್ಕತೆ ಮಾಡ್ಕಳೆ. ನೀನ್ ಸ್ವಾಭಿಮಾನ ನಾವು ನೋಡಿಲ್ವಾ? ಮುಗಿದ್ ನಿನ್ ಕತೆ. ಇನ್ನೇನಿದ್ರು ಬಂಗಾರಮ್ಮ ನಿಂದೆ ಕೋದಂಡನ ಪಕ್ಕ ನಿಂತ್ಕೊಂಡು ಆ ಬಂಗಾರಮ್ಮ ಹೇಳಿದ ಲೆಕ್ಕ ಬರ್ಕೋಬೇಕು ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಈ ಪ್ರಪಂಚದಾಗೆ ಇಂಥ ಅವ್ವ ಮಕ್ಳು ಎಲ್ಲಾರು ಅವ್ರ ಸಿಗ್ದಾಗ್ಲೆಲ್ಲ ಗಂಟ್ಲು ಕಿತ್ತೋಗಂಗ್ ಅರ್ಚೋದ್ ಬಿಟ್ರೆ ಬೇರೆ ಏನು ಬರಕಿಲ್ಲ ಇವಕ್ಕೆ. ಈ ಹೆಣ್ಮಕ್ಳ ಕೈಲಿ ಏನು ಕಿಸಕ್ ಹಾಕಿಲ್ಲ, ಅದಕ್ಕೆ ಅವ್ರನ್ನೆಲ್ಲ ಪುಟ್ಟಕ್ಕನ ಕೇಳ್ಕೊಟ್ಟು ನೀನು ಬೊಡ್ಲಲ್ಲಿ ಹುಟ್ಟಿದ್ ನೀನೇ ಮಡಿಕೋ ಅಂತ ದೊಡ್ಡ ನಮಸ್ಕಾರ ಹೊಡೆದಿತ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತು ನಾನು ದೊಡ್ಡ ಪಿವೋಟ್ ಆಗಿ ರೋಡ್ನೇ ಮನೆ ಮಾಡ್ಕೋಬೇಕಾಗಿತ್ತು. ಯಾಕೆ ಹಂಗೆ ಹೇಳ್ತೀಯ? ಹೆಣ್ಣಾಗಿ ನನ್ ಗಂಡ್ ಮಗುನ್ ಎತ್ಕೊಟ್ಟು ಸಾಧಿಸಿಲ್ವೇ? ಹೆಣ್ಣೈಕಾದ್ರೂ ಪರವಾಗಿಲ್ಲ, ಆದ್ರೆ ಮರ್ವಾದೆಯಿಂದ ಬಾಳ್ವೆ ಮಾಡ್ಬೇಕು. ಅಡ್ಡದಾರಿ ಹಿಡಿದು ರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ಪಟ್ರೆ ಹಿಂಗೆಯ ಬಾಳು ಮೂರ ಬಟ್ಟೆ ಆಗೋಯ್ತೈತೆ. ಇಬ್ರು ಮಾತಾಡಿದ್ ಮುಗಿತಾ? ಇನ್ನ ಏನಾದ್ರೂ ಮಾತಾಡೋದಿದ್ರೆ ಮಾತಾಡ್ ಮುಗಿಸ್ಬಿಡಿ. ನಾವೇನ್ ಮುಗಿಸೋದು? ನೀನೇ ಮುಗಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ಎಲ್ರು ಕಿವಿನಾಗ ಹೂ ಮಡಗಿದ್ರೆ ನೀನು ನಿಮ್ಮ ಅವ್ವನ ತಲೆ ಮ್ಯಾಗೆ ಕಲೆಕ್ಟರ್ ಆಯ್ತೀನಿ ಅಂತ ಕಾಡೇ ಬೆಳೆಸ್ಬಿಟ್ಟಿದ್ಯಾ. ಅವಳು ದಡ್ಡಿ ತರ ನೀನ್ ಕಲೆಕ್ಟರ್ ಆಯ್ತೀಯ ಅಂತ ಕಾಯ್ತಾ ಕುಂತವಳೆ. ಇಲ್ಲ ಇಲ್ಲ, ನಾನು IAS ಆಫೀಸರ್ ಆಗೇ ಆಗ್ತೀನಿ. ಸರ್ಕಾರಿ ಗಾಡೀಲಿ ನಿಮ್ ಮುಂದೆನೆ ಬಂದು ಇಳಿತೀನಿ, ಆಗ ನಿಮ್ಗೆ ಗೊತ್ತಾಗತ್ತೆ. ನೀನೇನ್ ಕಿಸಿತೀಯ ಅಂತ ಈಗಾಗ್ಲೇ ನಮಗ್ ಗೊತ್ತಾಗೈತೆ. ನಿನ್ನಿಂದ ಅದೆಲ್ಲ ಆಗಕ್ಕಿಲ್ಲ ಬಿಡು. IAS ಗ್ಯಾರಂಟಿ ಆಗಕ್ಕಿಲ್ಲ. ನೀನ್ IAS ಆಫೀಸರ್ ಆಗಕ್ಕಿಲ್ಲ. ಆಗಲ್ಲ ಅಂದ್ರೆ ಆಗಕ್ಕಿಲ್ಲ. ಆಗಕ್ಕಿಲ್ಲ. ನಿನ್ನಿಂದ IAS ಆಫೀಸರ್ ಆಗಕ್ಕಾಗಕ್ಕಿಲ್ಲ. ಆಗಲ್ಲ ಆಗಲ್ಲ. ನಿನ್ನಿಂದ ಆಗಕ್ಕಿಲ್ಲ. ನಿನ್ನಿಂದ ಕಡೆ ಆಗಕ್ಕಿಲ್ಲ. ನಿನ್ನಿಂದ ಆಗಕ್ಕಿಲ್ಲ. ಸ್ನೇಹ IAS ಆಫೀಸರ್ ಆಗಕ್ಕಿಲ್ಲ. ಇಲ್ಲ, ಆಗಲ್ಲ ಆಗಲ್ಲ ಆಗಲ್ಲ. ನಿಮ್ಮ ಒಳ್ಳೆತನಕ್ಕೆ ನಿಮ್ಮನ್ನ ಕ್ಷಮಿಸ್ಬಿಡ್ಬೇಕು ಅಂತ ಅನ್ಸಿದ್ರು. ನೀವು ಹಿಂದೆ ಮಾಡಿರೋ ತಪ್ಪೆಲ್ಲ ನನ್ನ ಕಾಡ್ತಾ ಇದೆ ಶ್ರೀ. ನನ್ನ ಕನಸು ಗುರಿ ಎಲ್ಲ ಮರೆತು ನಾನು ನಿಮ್ಮ ಕಡೆನೇ ವಾಲ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲ, ನಾನು ಅನ್ಕೊಂಡಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದು ಬರೀ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗುರಿನ
ಎಚ್ಚರಿಸಕ್ಕೆ ಬಂದಿರೋದು ಅಂತ ಅನ್ಕೋತೀನಿ. ನನ್ನ ಜೀವನದಲ್ಲಿ ಅದು ಏನೇ ಆಗಲಿ ನಾನು ಕಲೆಕ್ಟರ್ ಆಗೇ ಆಗ್ತೀನಿ.